ಹಲೋ ಫ್ರೆಂಡ್ಸ್, ಇವತ್ತು ನಾವು ಪಲ್ಲವರ ಬಗ್ಗೆ ನೋಡೋಣ. ಕಂಚಿಯ ಪಲ್ಲವರು ಯಾವುದ್ರಲ್ಲಿ ಅಂದರೆ ಸೆಕೆಂಡ್ ಪಿ ಯು ಸಿಯಲ್ಲಿದ್ದಂತಹ ಕಂಚಿಯ ಪಲ್ಲವರ ಬಗ್ಗೆ ಅಧ್ಯಯನ ಮಾಡೋಣ. ಶಾತವಾಹನರ ನಂತರ ಪಲ್ಲವರು ಏನು ಮಾಡ್ತಾರೆ ಅಂದರೆ ಏಳಿಗೆಗೆ ಬರ್ತಾರೆ. ಅಂದರೆ ಶಾತವಾಹನರ ಪತನದ ನಂತರ ಪಲ್ಲವರು ಅಧಿಕಾರಕ್ಕೆ ಬರ್ತಾರೆ ಅಂತ. ಪಲ್ಲವರ ಇತಿಹಾಸ ಶಿವಸ್ಕಂದ ವರ್ಮ ಈತನಿಂದ ಆರಂಭವಾಗುತ್ತದೆ. ಪಲ್ಲವರ ಇತಿಹಾಸ ಶಿವಸ್ಕಂದ ವರ್ಮನಿಂದ ಆರಂಭವಾಗುತ್ತದೆ. ಇವರ ರಾಜಧಾನಿ ಯಾವುದು ಅಂದರೆ ಕಂಚಿ. ಪಲ್ಲವರ ರಾಜಧಾನಿ ಕಂಚಿ. ಇವರ ರಾಜ ಲಾಂಛನ ಯಾವುದು ಅಂದರೆ ನಂದಿ. ಪಲ್ಲವರ ರಾಜ ಲಾಂಛನ ನಂದಿ. ಸುಮಾರು ಸಾಮಾನ್ಯ ಶಕವರ್ಷ 3ನೇ ಶತಮಾನದಿಂದ ಅಧಿಕಾರಕ್ಕೆ ಬಂದಿದ್ದರು ಎಂದು ಸಿಂಹ ವಿಷ್ಣುವಿನಿಂದ ಪಲ್ಲವರ ಇತಿಹಾಸ ತಿಳಿಯುತ್ತದೆ. ಅಂದರೆ ಸಿಂಹ ವಿಷ್ಣುವಿನಿಂದ ಪಲ್ಲವರ ಇತಿಹಾಸ ಎಷ್ಟನೇ ಶತಮಾನದಲ್ಲಿ ಅಸ್ತಿತ್ವಕ್ಕೆ ಬಂತು ಅಂತ ಈ ಸಿಂಹ ವಿಷ್ಣುವಿನಿಂದ ಪಲ್ಲವರ ಇತಿಹಾಸ ತಿಳಿಯುತ್ತದೆ. ಪಲ್ಲವರ ದೊರೆಗಳು ಮೊದಲನೇದನು 1ನೇ ಮಹೇಂದ್ರ ವರ್ಮ, 1ನೇ ನರಸಿಂಹವರ್ಮನ್, 2ನೇ ಮಹೇಂದ್ರ ವರ್ಮ, 1ನೇ ಪರಮೇಶ್ವರ ವರ್ಮನ್, 2ನೇ ನರಸಿಂಹವರ್ಮನ್, 2ನೇ ಪರಮೇಶ್ವರ ವರ್ಮನ್, ಅದೇ ರೀತಿ ನಂದಿವರ್ಮನ್, ದಂತಿವರ್ಮನ್, 3ನೇ ದಂತಿವರ್ಮನ್, ಅದೇ ರೀತಿ ಅಪರಾಜಿತ ವರ್ಮನ್. ಇವನು ಇಂಪಾರ್ಟೆಂಟ್. ಅಪರಾಜಿತ ಇವನೇ ಕೊನೆಯ ದೊರೆ. ಇಲ್ಲಿ ಪಲ್ಲವರ ಕೊನೆಯ ದೊರೆ ಅಪರಾಜಿತ ವರ್ಮ. ಹಾಗೆ ಈ ಪಲ್ಲವರ ಕಲೆ ಮತ್ತು ವಾಸ್ತುಶಿಲ್ಪ. ದಕ್ಷಿಣ ಭಾರತದ ಕಲೆ ಮತ್ತು ವಾಸ್ತುಶಿಲ್ಪ ಇತಿಹಾಸದಲ್ಲೇ ಅಗ್ರಗಣ್ಯರು. ದ್ರಾವಿಡ ಶೈಲಿಯ ಕಲೆಯು ಹರಡಿತು. ಅಂದರೆ ಇವರ ಕಾಲದಲ್ಲಿ ದ್ರಾವಿಡ ಶೈಲಿ ಕಲೆಗಳು ಬೆಳಕಿಗೆ ಬಂದವು. ಯಾರ ಕಾಲದಲ್ಲಿ? ಪಲ್ಲವರ ಕಾಲದಲ್ಲಿ ದ್ರಾವಿಡ ಶೈಲಿಯ ಕಲೆಗಳು ಬೆಳಕಿಗೆ ಬರ್ತವೆ. ಈ ದ್ರಾವಿಡ ಶೈಲಿಯಲ್ಲಿ ಕಂಡುಬರುವಂತಹ ಕಲೆಗಳು ಯಾವುವು ಅಂದರೆ ಕಂಚಿಯಲ್ಲಿ ಮತ್ತು ಮಹಾಬಲಿಪುರಂನಲ್ಲಿರುವಂತಹ ಇವರ ಕಲೆಗಳನ್ನು ನಾವು ದ್ರಾವಿಡ ಶೈಲಿಯಲ್ಲಿ ಕಾಣಬಹುದು. ಕಂಚಿ ಮತ್ತು ಮಹಾಬಲಿಪುರಂನಲ್ಲಿ ಇರುವಂತಹ ಕಲೆಗಳನ್ನು ನಾವು ನೋಡಬಹುದಾಗಿದೆ. ಅಂದರೆ ದ್ರಾವಿಡ ಶೈಲಿಯಲ್ಲಿ ಈ ಕಲೆಗಳನ್ನು ನೋಡಬಹುದಾಗಿದೆ. ಏನಪ್ಪ ಈ ದ್ರಾವಿಡ ಶೈಲಿ ಅಥವಾ ಪಲ್ಲವ ಶೈಲಿ ಎರಡು ಒಂದೇ ಹೆಸರು. ದ್ರಾವಿಡ ಶೈಲಿ ಅಂದರೂ ಹಾಗೆ ಮತ್ತು ಪಲ್ಲವ ಶೈಲಿ. ದ್ರಾವಿಡ ಶೈಲಿ ಅಥವಾ ಪಲ್ಲವ ಶೈಲಿ ಇವರ ಲಕ್ಷಣಗಳು ಏನೇನು, ಯಾವ ರೀತಿ ಇದೆಯಪ್ಪ ಈ ದ್ರಾವಿಡ ಶೈಲಿಯ ಲಕ್ಷಣಗಳು? ಕಂಬಗಳಿಂದ ಕೂಡಿದ ವಿಶಾಲವಾದ ಸಭಾಂಗಣವಿರುತ್ತದೆ. ಇದರಲ್ಲಿ ಕಂಬಗಳ ಬುಡದಲ್ಲಿ ಅಂದರೆ ಕಂಬದ ಕೆಳಭಾಗದಲ್ಲಿ ಸಿಂಹದ ಆಕೃತಿಯ ರಚನೆ ಇರ್ತದಂತೆ. ಅಂದರೆ ಪಿರಾಮಿಡ್ಡಿನ ಆಕೃತಿ ಇರ್ತದೆ. ಪಿರಾಮಿಡ್ಡಿನ ಆಕೃತಿ ಇದರಲ್ಲಿ ಇರುವಂತಹ ಶಿಖರ ಇರ್ತದೆ. ಪಿರಾಮಿಡ್ ಆಕೃತಿಯ ಶಿಖರ ಇರ್ತದೆ. ಚೌಕಾಕಾರದ ಗೋಡೆಯಾಕೃತ ವಿಶಾಲ ಪ್ರಕಾರಗಳು ಇಲ್ಲಿ ಕಂಡುಬರ್ತವೆ. ಅದೇ ರೀತಿ ಶಿಲಾರಥಗಳ ರಚನೆ ಸಹ ಇಲ್ಲಿ ಕಂಡುಬರ್ತವೆ. ಇದು ದ್ರಾವಿಡ ಶೈಲಿಯಲ್ಲಿ ಕಂಡುಬರುವಂಥದ್ದು ಒಂದು ಲಕ್ಷಣಗಳಿದೆ ನೋಡಿ. ಯಾವುವು ಅಂದರೆ ಕಂಬಗಳಿಂದ ಕೂಡಿದ ವಿಶಾಲವಾದ ಒಂದು ಸಭಾಂಗಣ ಇರುತ್ತದೆ. ಅಲ್ಲಿ ಕಂಬಗಳಿರ್ತವೆ ಒಳಗಡೆ. ಅದೇ ರೀತಿ ಬುಡದಲ್ಲಿ ಅಂದರೆ ಕಂಬಗಳ ಬುಡದಲ್ಲಿ ಆ ಪ್ರತಿಯೊಂದು ಬುಡದಲ್ಲಿ ಏನಿರ್ತದಪ್ಪ ಅಂದರೆ ಸಿಂಹದ ಆಕೃತಿ ರಚನೆ ಇರ್ತದಂಥದ್ರಲ್ಲಿ. ಹಾಗೆ ಪಿರಾಮಿಡ್ ಇದಲ್ಲ ಅದರ ಆಕಾರದಲ್ಲಿ ಶಿಖರಗಳು ಇರ್ತಾವಂತೆ. ಚೌಕಾಕಾರದಲ್ಲಿ ಗೋಡೆಯ ಆಕೃತಿಯ ವಿಶಾಲವಾದ ಪ್ರಕಾರಗಳಿವೆ. ಅದೇ ರೀತಿ ಶಿಲಾರಥಗಳು ಇವರ ಕಾಲದಲ್ಲಿ ನೋಡಬಹುದು. ಹಾಗೆ ನಾವು ಕಂಚಿ ಬಗ್ಗೆ ನೋಡೋಣ. ಕಂಚಿ ಪಲ್ಲವರ ರಾಜಧಾನಿ ಅಲ್ವಾ, ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಕಂಚಿಯನ್ನು ದೇವಾಲಯಗಳ ನಗರವೆಂದು ಕರೆಯುತ್ತಾರೆ. ದೇವಾಲಯಗಳ ನಗರ ಅಂತ ಯಾವುದನ್ನು ಕರೀತಾರೆ ಅಂತ ಕೇಳಿದ್ರೆ ಕಂಚಿಯನ್ನು ದೇವಾಲಯಗಳ ನಗರ ಎಂದು ಕರೆಯುತ್ತಾರೆ.
ಇಲ್ಲಿರುವ ಪ್ರಮುಖ ದೇವಾಲಯಗಳು ಯಾವುವು ಅಂದರೆ ಕಂಚಿಯಲ್ಲಿರುವಂತಹ ಪ್ರಮುಖ ದೇವಾಲಯಗಳು ಕಾಮಾಕ್ಷಿ, ಏಕಾಂಬರನಾಥ, ವರದರಾಜ, ಮಹಾಕಾಳೇಶ್ವರ, ಕೈಲಾಸನಾಥ ದೇವಾಲಯ ಈ ಕಂಚಿಯಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ದೇವಾಲಯಗಳು. ನೋಡಿ, ಕಾಮಾಕ್ಷಿ ದೇವಾಲಯ ಏನಿದೆ ಇದು ಪಲ್ಲವರ ಆದಿದೇವತೆ. ಪಲ್ಲವರ ಆದಿದೇವತೆ ಯಾವುದು ಅಂತ ಕೇಳಿದ್ರೆ ಕಾಮಾಕ್ಷಿ ದೇವಾಲಯ. ಈ ಕಂಚಿಯಲ್ಲಿ ಶಿವಕಂಚಿ, ವಿಷ್ಣು ಕಂಚಿ, ಜೈನ ಕಂಚಿ ಎಂದು ಕರೀತಾರೆ. ಅಂದರೆ ಈ ಕಂಚಿಯಲ್ಲಿ ಈ 3 ಪ್ರಕಾರದ ದೇವಾಲಯಗಳನ್ನು ನಾವು ನೋಡ್ಬೋದು, ದೇವರುಗಳನ್ನು ನೋಡ್ಬೋದು. ಅಂದರೆ ಕಂಚಿಯಲ್ಲಿ ಶಿವಕಂಚಿ, ವಿಷ್ಣು ಕಂಚಿ, ಜೈನ ಕಂಚಿಯನ್ನು ನೋಡ್ಬೋದು. ನೋಡಿ, ಯಾವ್ಯಾವ ದೇವಾಲಯ ಇರ್ತದೆ ಅಂದರೆ ಶಿವಕಂಚಿಯಲ್ಲಿ ಶಿವನ ದೇವಾಲಯ, ವಿಷ್ಣು ಕಂಚಿಯಲ್ಲಿ ವಿಷ್ಣು ದೇವಾಲಯ ಹಾಗೂ ಜೈನ ಕಂಚಿಯಲ್ಲಿ ಜೈನ ದೇವಾಲಯಗಳನ್ನು ನಾವು ಅಧಿಕವಾಗಿ ನೋಡಬಹುದಾಗಿದೆ. ಹಾಗೆ ನಾವು ಇಂಪಾರ್ಟೆಂಟ್ ಅಂದರೆ ಮಹಾಬಲಿಪುರಂನನ್ನು ನಿರ್ಮಿಸಿದವರು 1ನೇ ನರಸಿಂಹವರ್ಮನ್. ಹೇಳ್ತೀನಿ ಅದನ್ನ. ಇದು ಎಲ್ಲಿದೆ ಅಂದರೆ ಈಗಿನ ತಮಿಳುನಾಡಲ್ಲಿದೆ. ಓಕೆ, ಈಗ ಮಹಾಬಲಿಪುರಂ ಇದು ಯಾವ ನದಿಯ ದಡದಲ್ಲಿದೆ ಅಂತ ಕ್ವಶನ್ ಆಲ್ರೆಡಿ ಕೇಳಿದ್ದಾರೆ. ಇದು ಯಾವ ನದಿಯ ದಡದಲ್ಲಿದೆ ಅಂತ ನೋಡಿ, ಇದು ಪಾರ್ಲಾ ಎಂಬ ನದಿಯ ಸಮೀಪದಲ್ಲಿದೆ. ಇದನ್ನು ನಿರ್ಮಿಸಿದವರು 1ನೇ ನರಸಿಂಹವರ್ಮನ್. ಇದನ್ನೇ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೋತಾನೆ. ಬಂಡೆಯಲ್ಲಿ ಕೊರೆಯಲಾದ 10 ಮಂಟಪಗಳು, ಅಂದರೆ ಇಲ್ಲಿ ಕಂಡುಬರುವಂತಹ ಯಾವ ರೀತಿ ಮಂಟಪಗಳು ಅಂದರೆ 10 ಮಂಟಪಗಳು ಅಂದರೆ ಬಂಡೆಯಲ್ಲಿ ಕೊರೆಯಲಾದ 10 ಮಂಟಪಗಳು, ರಥಗಳು ಸೌಂದರ್ಯಕ್ಕೆ ಮತ್ತು ಕಲಾ ಪ್ರತಿಭೆಗೆ ಜಗತ್ ಪ್ರಸಿದ್ಧಿಯಾಗಿದೆ. ಇದು ಮಹಾಬಲಿಪುರಮು ಇದಕ್ಕೆ ಪ್ರಸಿದ್ಧಿಯಾಗಿದೆ. ಓಕೆ, ಅದೇ ರೀತಿ ಮಂಟಪಗಳ ಗೋಡೆಗಳ ಮೇಲೆ ಕೆತ್ತಲಾದ ಪೌರಾಣಿಕ ಶಿಲ್ಪಗಳು ಗಮನವನ್ನು ಸೆಳೆಯುತ್ತದಂತೆ. ವರಹ, ಮಹಿಷಾಸುರ ವರ್ಧಿನಿ ಮಂಟಪಗಳ ಶಿಲ್ಪಗಳು ಆಕರ್ಷಕವಾಗಿದೆ. ನೋಡಿ, ಇದು ಇಂಪಾರ್ಟೆಂಟ್. ಇದು ಬೃಹತ್ ಶಿಲಾ ಬಂಡೆಗಳ ಮೇಲೆ, ಒಂದು ದೊಡ್ಡ ಬಂಡೆಗಳ ಮೇಲೆ ಕೊರೆಯಲಾದಂತಹ ಶಿಲ್ಪಗುಚ್ಛ ಪಲ್ಲವರ ಕಾಲದ ವಿಶಿಷ್ಟ ಕೊಡುಗೆಯಾಗಿದೆ ಅಂತೆ. ನೋಡಿ, ಶಿಲ್ಪಗುಚ್ಛ ಇದು ಯಾರ ಕಾಲದಲ್ಲಿ ಕಂಡುಬರುವಂತಹ ಬೃಹತ್ ಶಿಲಾ ಬಂಡೆ ಅಂದರೆ ಪಲ್ಲವರ ಕಾಲದಲ್ಲಿ ಕಂಡುಬರುವಂತಹ ಒಂದು ಶಿಲಾಗುಚ್ಛ. ಇದು ಯಾವುದರ ಬಗ್ಗೆ ತಿಳಿಸೋದಪ್ಪ ಅಂದರೆ ಇದನ್ನು ಮೊದಲು ಅರ್ಜುನನ ತಪಸ್ಸಿನ ಶಿಲಾಗುಚ್ಛ ಎಂದು ಕರೆಯಲಾಗುತ್ತಿದ್ದಂತೆ. ಇದನ್ನು ಮೊದಲು ಏನಂತ ಕರೀತಿದ್ದರು ಅಂದರೆ ಅರ್ಜುನನ ತಪಸ್ಸಿನ ಶಿಲಾಗುಚ್ಛ ಎಂದು ಕರೀತಿದ್ದರು. ನಂತರದಲ್ಲಿ ಅದು ದೇವಗಂಗೆಯ ಭೂಮಿಗೆ ಇಳಿದು ಬರುತ್ತಿರುವ ದೃಶ್ಯವನ್ನು ಪರಿಗಣಿಸಲಾಗುತ್ತಿದೆ. ಅಂದರೆ ದೇವಗಂಗೆ ಭೂಮಿಗೆ ಇಳಿದು ಬರುವ ಹಾಗೆ ಕಾಣುತ್ತಿದೆ ಅಂತ ಇದರಲ್ಲಿ ಹೇಳಲಾಗಿದೆ. ಇರುವ ಒಂದು ದೃಶ್ಯ ಅದು. ಇದು ಸಹ ಕೇಳಿದರೆ ಇದು 7 ಪಗೋಡಗಳೆಂದರೆ ವಿಶ್ವ ಪ್ರಸಿದ್ಧಿಯಾಗಿದೆ. 7 ಪಗೋಡಗಳೆಂದೇ ವಿಶ್ವ ಪ್ರಸಿದ್ಧಿಯಾಗಿದೆ. ಶಿಲಾರಥಗಳು ಪಲ್ಲವರ ಕಾಲದ ತುಂಬ ಕೊಡುಗೆಯಾಗಿದೆ. ಇದು ಅಂದರೆ ಪಲ್ಲವರ ಕಾಲದ ಕಲೆಯ ಮೇರು ಕೊಡುಗೆಯಾಗಿದೆ. ಯಾವುದು 7 ಪಗೋಡಗಳು ಯಾರ ಕಾಲದಲ್ಲಿ ಕಂಡುಬರೋದು ಅಂತ ಕೇಳಿದರೆ ಆದರೂ ಯಾರ ಕಾಲದಲ್ಲಿ ಅಂದರೆ ಪಲ್ಲವರ ಕಾಲದಲ್ಲಿ 7 ಪಗೋಡಗಳು ಕಂಡುಬರ್ತವೆ. ಇದು ಯಾರ ಕಾಲದ ಮೇರು ಕೊಡುಗೆ ಅಂದರೆ ಪಲ್ಲವರ ಕಲೆಯ ಮೇರು ಕೊಡುಗೆಯಾಗಿದೆ. ಒಟ್ಟು 8 ರೀತಿಯ ಶಿಲಾರಥಗಳು ಇಲ್ಲಿ ಕಂಡುಬರುತ್ತವೆ. ಈ ಶಿಲಾರಥದಲ್ಲಿ ಪಾಂಡವರು ಮತ್ತು ದ್ರೌಪದಿಯ ಹೆಸರುಗಳನ್ನು ನಾಮಕರಣ ಮಾಡಲಾಗಿದೆ, ಅಂದರೆ ಅಲ್ಲಿ ಕೆತ್ತಲಾಗಿದೆ. ದ್ರೌಪದಿಯ ರಥ ಚಿಕ್ಕದು, ಅದೇ ರೀತಿ ಧರ್ಮರಾಯನ ರಥ ದೊಡ್ಡದಾಗಿ ಕಂಡುಬರುತ್ತದೆ. ಈ ಧರ್ಮರಾಯನ ರಥ ದೊಡ್ಡದಾಗಿ ಕಂಡುಬರುತ್ತದೆ. ಏನು ನಾವು ಇಷ್ಟು ಹೇಳಿದ್ದೀನಲ್ಲ, ಇಷ್ಟು ನಿಮಗೆ ಸೆಕೆಂಡ್ PUC ಯಲ್ಲಿರುವಂತಹ ಕಂಚಿಯ ಪಲ್ಲವರ ಬಗ್ಗೆ. ಈಗ ನಾವು 8ನೇ ತರಗತಿಯಲ್ಲಿರುವಂತಹ ಕಂಚಿಯ ಪಲ್ಲವರ ಬಗ್ಗೆ ನೋಡೋಣ. ಅಂದರೆ ಯಾವುದು ಮೇನ್ ಇರ್ತದೆ ಮತ್ತು ಅದರಲ್ಲಿ ಏನಿಲ್ವೋ ಅದನ್ನ ಇಲ್ಲಿ ಬರ್ಕೊಂಡು ಹೋಗ್ತಾ ಇರ್ತೀನಿ. ಓಕೆ, 2 ಸೇಮ್ ಇದ್ದಾಗ 2 ಸಲ ಬರೆಯೋದು ಸರಿಯಾಗಲ್ಲ ಅದು.
ಹಾಗಾಗಿ ಈ ಕಂಚಿಯ ಪಲ್ಲವರ ಬಗ್ಗೆ 8ನೇ ತರಗತಿಯಲ್ಲಿ ಯಾವುದು ಇಂಪಾರ್ಟೆಂಟು ಅದನ್ನೆಲ್ಲ ಬರ್ಕೊಂಡೋಗಿದ್ದೀನಿ. ಸಾಮಾನ್ಯ ಶಕ ವರ್ಷ 350ರಿಂದ ಸಾಮಾನ್ಯ ಶಕ ವರ್ಷ 895ರವರೆಗೆ ಈ ಕಂಚಿಯ ಪಲ್ಲವರು ಆಡಳಿತಕ್ಕೆ ಬರ್ತಾರೆ. ಪಲ್ಲವರು ತಮಿಳುನಾಡಿನ ಪ್ರಪ್ರಥಮ ರಾಜರುಗಳು. ತಮಿಳುನಾಡಿನ ಪ್ರಪ್ರಥಮ ರಾಜರು ಯಾರು ಅಂದರೆ ಯಾರು ಅಂತ ಕೇಳಿದ್ರೆ ಪಲ್ಲವರು, ಕಂಚಿಯ ಪಲ್ಲವರು. ಇವರು ಸಾಮಾನ್ಯ ಶಕ ವರ್ಷ 4ನೇ ಶತಮಾನದಿಂದ 9ನೇ ಶತಮಾನದವರೆಗೆ ಆಡಳಿತಕ್ಕೆ ಬಂದವರು. 4ರಿಂದ 9ನೇ ಶತಮಾನಕ್ಕೆ ಆಡಳಿತಕ್ಕೆ ಬಂದವರು. ಶಾತವಾಹನರ ಅವನತಿಯ ನಂತರ ಈ ಪಲ್ಲವರು ಅಧಿಕಾರಕ್ಕೆ ಬಂದರು. ಹೇಳಿದೆ ಆಗಲೇ ಶಿವಸ್ಕಂದ ವರ್ಮನು ಈ ಸಂತತಿಯ ಮೊದಲ ದೊರೆ. ಪಲ್ಲವರು ಮತ್ತು ಕದಂಬರು ನಿರಂತರ ವೈರ ಹೊಂದಿದರು. ಇದು ಇಂಪಾರ್ಟೆಂಟ್ ಆಗಿರ್ತದೆ. ಇದು ಕ್ವಶನ್ ಕೇಳಿದರೆ ಚಾಳುಕ್ಯ ವಂಶದ ದೊರೆ ಒಬ್ಬ ಇರ್ತಾನೆ, ಅವನೇ ಇಮ್ಮಡಿ ಪುಲಕೇಶಿ ಅಥವಾ 2ನೇ ಪುಲಕೇಶಿ. ಪಲ್ಲವ ದೊರೆಯಾದಂತಹ ಮಹೇಂದ್ರ ವರ್ಮನನ್ನು ಏನು ಮಾಡ್ತಾನೆ ಅಂದರೆ ಸೋಲಿಸ್ತಾನೆ. ಮುಂದೆ ಏನಾಗುತ್ತಂದರೆ ತನ್ನ ಮಗನಾದಂಥ ಅಂದರೆ ಮಹೇಂದ್ರ ವರ್ಮನ ಮಗ ಒಬ್ಬ ಇರ್ತಾನೆ, ಅವನೇ ಯಾರಂದರೆ ಪ್ರಥಮ ಅಂದರೆ 1ನೇ ನರಸಿಂಹವರ್ಮ. 1ನೇ ನರಸಿಂಹವರ್ಮ ಪಲ್ಲವ ರಾಜರುಗಳಿಗೆ ಶ್ರೇಷ್ಠವಾದನು ಅಂದರೆ ಪ್ರಸಿದ್ಧವಾದನು. ಈತನು ಮೊಟ್ಟ ಮೊದಲ ಬಾರಿಗೆ ಬಾದಾಮಿಯ ಚಾಳುಕ್ಯ ವಂಶದ ದೊರೆಯಾಗಿದ್ದಂತಹ 2ನೇ ಪುಲಕೇಶಿ ಅಂದರೆ ಇಮ್ಮಡಿ ಪುಲಕೇಶಿನ ಏನು ಮಾಡ್ತಾನೆ ಅಂದರೆ ಸೋಲಿಸ್ತಾನೆ. ಯಾರು? ನರಸಿಂಹವರ್ಮನ್. ಈ ನರಸಿಂಹವರ್ಮನ್ ವಾತಾಪಿಯನ್ನು ವಶಪಡಿಸ್ಕೋತಾರೆ. ಇದೇ ಕ್ವಶನ್ ಕೇಳಿತು. ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿದವರು ಯಾರು ಅಂದರೆ 1ನೇ ನರಸಿಂಹವರ್ಮನ್. ಅವನು ಸೋಲಿಸಿದ ನಂತರ ಯಾವ ಪ್ರದೇಶವನ್ನು ವಶಪಡಿಸಿಕೊಂಡಿದ್ದ ಅಂತ ಕ್ವಶನ್ ಕೇಳಿದರು. ವಾತಾಪಿಯನ್ನು ವಶಪಡಿಸಿಕೊಂಡಿದ್ದನು. ಇದರಿಂದಾಗಿ ಈತನನ್ನು ಮಹಾಮಲ್ಲ ಮತ್ತು ವಾತಾಪಿ ಕೊಂಡ ಎಂದೇ ಬಿರುದುಗಳನ್ನು ಹೊಂದಿದನು. ಯಾರು? ನರಸಿಂಹವರ್ಮನು ಈ ರೀತಿ ವಾತಾಪಿಯನ್ನು ವಶಪಡಿಸಿಕೊಂಡಿದ್ದರಿಂದ ಈತನಿಗೆ 2 ಬಿರುದುಗಳು ಬರ್ತವೆ. ಮಹಾಮಲ್ಲ ಎಂದು ಹಾಗೂ ವಾತಾಪಿ ಕೊಂಡ ಎಂಬ ಬಿರುದುಗಳನ್ನು ಇವನು ಹೊಂದಿದನು. ನೋಡಿ, ಈತನ ಕಾಲದಲ್ಲಿ US ತ್ಯಾಂಗೋ ಕಂಚಿಯನ್ನು ಏನು ಮಾಡ್ತಾನೆ ಅಂದರೆ ಕಂಚಿಗೆ ಬರ್ತಾನೆ. ಇವನು ಯಾರು? US ತ್ಯಾಂಗೋ ಕಂಚಿಗೆ ಬರ್ತಾನೆ. ಯಾರ ಕಾಲದಲ್ಲಿ? 1ನೇ ನರಸಿಂಹವರ್ಮನ್ ರವರ ಕಾಲದಲ್ಲಿ US ತ್ಯಾಂಗೋ ಕಂಚಿಗೆ ಬರ್ತಾನೆ. US ತ್ಯಾಂಗೋ ನೋಡಿ 3 ಕಾಲದಲ್ಲಿ 3 ರಾಜರ ಆಸ್ಥಾನಕ್ಕೆ ಬರ್ತಾನೆ. ಇವನು ಒಂದು ಹರ್ಷವರ್ಧನ, ಎರಡನೇದಾಗಿ 2ನೇ ಪುಲಕೇಶಿ, 2ನೇ ಇಮ್ಮಡಿ ಪುಲಕೇಶಿ, ಅದೇ ರೀತಿ ಇಲ್ಲಿ 1ನೇ ನರಸಿಂಹವರ್ಮನ್. ಈ 3 ಆಸ್ಥಾನಕ್ಕೆ ಈ US ತ್ಯಾಂಗೋ ಭೇಟಿ ನೀಡ್ತಾನೆ. ನಂತರ 1ನೇ ನರಸಿಂಹವರ್ಮನ ಕಂಚಿಯ ಸಮುದ್ರ ತೀರದಲ್ಲಿ ನೋಡಿ ಯಾವ ನಗರವನ್ನು ಸ್ಥಾಪಿಸ್ತಾನೆ ಅಂದರೆ ಮಹಾಬಲಿಪುರಂ ಎಂಬ ನಗರವನ್ನು ಸ್ಥಾಪಿಸ್ತಾನೆ. ಎಲ್ಲಿ? ಕಂಚಿಯ ಸಮುದ್ರ ತೀರದಲ್ಲಿ. ಅನೇಕ ಶಿಲಾ ದೇವಾಲಯಗಳು ಈತನಿಂದ ನಿರ್ಮಾಣವಾದವು. ಅಪರಾಜಿತ ಈ ಪಲ್ಲವರ ಕೊನೆಯ ದೊರೆ. ಇವನು ಯಾರಿಂದ ಸೋಲನ್ನು ಅನುಭವಿಸ್ತಾನೆ ಅಂದರೆ ಚೋಳರ ಆದಿತ್ಯನಿಂದ ಕೊನೆಗೊಳ್ಳುತ್ತಾರೆ. ಹಾಗಾಗಿ ಚೋಳರ ಆಗಮನದಿಂದ ಈ ಪಲ್ಲವರು ಏನು ಮಾಡ್ತಾರೆ ಅಂದರೆ ಅಂತ್ಯವನ್ನು ಕಾಣ್ತಾರೆ. ಕೇಳ್ತಾರೆ, ಪಲ್ಲವರ ಕೊನೆಯ ದೊರೆ ಅಪರಾಜಿತ. ಆದಿತ್ಯನಿಂದ ಏನಾಯ್ತದೆ ಅಂದರೆ ಸೋಲನ್ನು ಅನುಭವಿಸ್ತಾರೆ ಅವರು. ಪಲ್ಲವರ ಕೊಡುಗೆಗಳು ಏನೇನಪ್ಪ? ವಾತಾಪಿಯಲ್ಲಿ ಚಾಳುಕ್ಯರು, ಕಂಚಿಯಲ್ಲಿ ಪಲ್ಲವರು ಆಳುತ್ತಿದ್ದರು. ಈ ಕಾಲವೇ ದಕ್ಷಿಣದಲ್ಲಿ ಏನಾಗಿತ್ತು ಅಂದರೆ ವೀರಯುಗವಾಗಿತ್ತು. ರಾಜ್ಯವನ್ನು ಏನಾಗಿ ವಿಂಗಡಣೆ ಮಾಡಿದ್ರು ಅಂದರೆ ಮಂಡಲ, ನಾಡು, ಗ್ರಾಮಗಳಾಗಿ ವಿಂಗಡಿಸಲಾಗಿತ್ತು. ಗ್ರಾಮ ಸಭೆಯು ಗ್ರಾಮದ ಸಮಸ್ಯೆಗಳನ್ನು ಗಮನಿಸುತ್ತಿದ್ದರು. ಅಂದರೆ ಗ್ರಾಮ ಸಭೆ ಥರ ಗ್ರಾಮದ ಏನೇ ಪ್ರಾಬ್ಲಮ್ ಆದರೂ ಈ ಗ್ರಾಮ ಸಭೆ ನೋಡ್ಕೋತಿತ್ತು. ಗ್ರಾಮ ಭೋಜಕ, ಇದು ಇಂಪಾರ್ಟೆಂಟು. ಇದು ಕ್ವಶನ್ ಕೇಳಿದರೆ ಗ್ರಾಮ ಭೋಜಕ ಗ್ರಾಮದ ಆಡಳಿತವನ್ನು ನೋಡ್ಕೋತಿದ್ರು. ಅಲ್ಲಿನ ಅಡ್ಮಿನಿಸ್ಟ್ರೇಷನ್ ಯಾರು ನೋಡ್ಕೋತಿದ್ರು ಅಂದರೆ ಈ ಗ್ರಾಮ ಭೋಜಕ ನೋಡ್ಕೋತಿದ್ರು. ಇವರು ಸಂಸ್ಕೃತ ಮತ್ತು ತಮಿಳು ಭಾಷೆಗಳಿಗೆ ಪ್ರೋತ್ಸಾಹವನ್ನು ನೀಡಿದರು.
ಕಂಚಿಯು ಈ ಪಲ್ಲವರ ಸಂಸ್ಕೃತ ಕೇಂದ್ರವಾಗಿತ್ತು. ಪಲ್ಲವರ ಕಾಲದಲ್ಲಿ ಕಂಡುಬಂದಂತಹ ತಮ್ಮ ಆಸ್ಥಾನದಲ್ಲಿ ಇದ್ದಂತಹ ಕವಿಗಳು ಯಾರು ಅಂದರೆ ಭಾರವಿ. ಇವನ ಕೃತಿ ಕೀರತಾರ್ಜುನೀಯ ಎಂಬ ಕೃತಿ ಹಾಗೂ ದಶಕುಮಾರ ಚರಿತೆ ಎರಡು ಕೃತಿಗಳನ್ನ ಬರೀತಾನೆ. ಕೀರತಾರ್ಜುನೀಯ ಹಾಗೂ ದಶಕುಮಾರ ಚರಿತೆ ಎಂಬ ಕೃತಿಯನ್ನು ಬರೀತಾನೆ. ಒಂದನೇ ರಾಜವರ್ಮನ್ ಇವನು ಸ್ವತಃ ಕವಿಯಾಗಿದ್ದು ಇವನು ಸಹ ಒಂದು ಕೃತಿ ಬರೀತಾನೆ. ಇದು ಸುಮಾರು ಸಲ ಕೇಳಿದರೆ ಮತ್ತವಿಲಾಸ ಪ್ರಹಾಸನ ಈ ಕೃತಿ ಬರೀತಾನೆ. ಈ ಕೃತಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಸಾಮಾಜಿಕ ನಾಟಕಕ್ಕೆ ಸಂಬಂಧಿಸಿದೆ. ಅದೇ ರೀತಿ ಈ ಒಂದನೇ ಮಹೇಂದ್ರ ವರ್ಮನ ಇನ್ನೊಂದು ಕೃತಿ ಯಾವುದು ಅಂದರೆ ಭಗವದಜ್ಜಿಕೀಯ ಕೃತಿಯನ್ನು ಏನು ಮಾಡ್ತಾರೆ ಅಂದರೆ ರಚನೆ ಮಾಡ್ತಾರೆ. ಯಾರಂದರೆ ಒಂದನೇ ಮಹೇಂದ್ರ ವರ್ಮ. ಎರಡು ಕೃತಿಗಳನ್ನು ಇವನು ಒಂದನೇ ಮಹೇಂದ್ರ ವರ್ಮ ರಚನೆ ಮಾಡ್ತಾರೆ. ಹಾಗೆ ಮೊದಲು ಏನಾಗಿತ್ತು ಅಂದರೆ ಪಲ್ಲವ ದೊರೆಗಳು ಬೌದ್ಧ ಮತಾದಿಯಾಗಿದ್ದರು. ಬೌದ್ಧ ಧರ್ಮವನ್ನು ನಂಬ್ತಿದ್ರು. ಅದಕ್ಕಾಗಿ ಇವರು ನಳಂದ ವಿದ್ಯಾನಿಲಯದ ಮಹಾನ್ ವಿದ್ವಾಂಸರ ಧರ್ಮಪಾಲನು ಕಂಚಿಯಲ್ಲಿಯೇ ಜನಿಸಿದನು. ಅಂದರೆ ಮಹಾನ್ ವಿದ್ವಾಂಸ ಬಿಡ್ತಾನೆ ಅವನೇ ಧರ್ಮಪಾಲ. ಇವನು ಎಲ್ಲಿ ಜನಿಸಿರ್ತಾನಪ್ಪ ಅಂದರೆ ಕಂಚಿಯಲ್ಲಿ ಜನಿಸಿರ್ತಾನೆ. ಇಲ್ಲಿ ಮೊದಲು ಪಲ್ಲವ ದೊರೆಗಳು ಬೌದ್ಧ ಮತಿಗೆ ಆಗಿದ್ದರು ಅಂತ ಹೇಳಿದೆ. ಆದರೆ ಇಲ್ಲೊಬ್ಬ ಜೈನ ಮತಾವಲಂಬಿ ಆಗಿರ್ತಾರೆ, ಜೈನ ಧರ್ಮಕ್ಕೆ ಸೇರ್ಕೊಂಡಿರ್ತಾರೆ. ಅವರೇ ಯಾರಂದರೆ ಮಹೇಂದ್ರ ವರ್ಮನ್. ಕೇಳಿದ್ರೆ ಪಲ್ಲವರಲ್ಲಿ ಜೈನ ಧರ್ಮವನ್ನು ಅನುಸರಿಸ್ತಿದ್ದವರು ಯಾರು ಅಂತ ಕೇಳಿದ್ರೆ ಒಂದನೇ ಮಹೇಂದ್ರ ವರ್ಮನ್. ಹಾಗಾಗಿ ನಾಡಿನಲ್ಲಿ ಅನೇಕ ಜೈನರು ಉಗಮವಾಗಿರ್ತಾರೆ. 7ನೇ ಶತಮಾನದಿಂದ ಶೈವ ವೈಷ್ಣವ ಪಂಥಗಳು ಭಕ್ತಿ ಪಂಥಗಳು ಏನಾಗಿರ್ತವೆ ಅಂದರೆ ಜನಪ್ರಿಯವಾಗಿರ್ತವೆ. ನಯನ್ಮಾರರು ಎಂಬ 63 ಯತಿಶ್ರೇಷ್ಠರು ಜೈನ ಮತವನ್ನು ಪ್ರಚಾರಿಸಿದರು. 12 ಮಂದಿ ಆಳ್ವರರುಗಳು ವೈಷ್ಣವ ಮತವನ್ನು ಏನು ಮಾಡ್ತಾರೆ ಅಂದರೆ ಪ್ರಚಾರ ಮಾಡ್ತಾರೆ. ಇಲ್ಲಿ ನಯನ್ಮಾರರು ಎಂಬ 63 ಯತಿಶ್ರೇಷ್ಠರು ಶೈವ ಮತವನ್ನು, 12 ಮಂದಿ ಆಳ್ವರರು ವೈಷ್ಣವ ಮತವನ್ನು ಪ್ರಚಾರ ಮಾಡ್ತಾರೆ. ಇದರಲ್ಲಿ ಈ ಯುಗವು ಭಕ್ತಿ ಚಳುವಳಿಯ ಉಗಮಕ್ಕೆ ಕಾರಣವಾಯಿತು. ಏನಂದರೆ ಅಲ್ಲಿ ಏನು ಪ್ರಚಾರ ಮಾಡ್ತಿದ್ದಳೋ ಅದು ಭಕ್ತಿ ಚಳುವಳಿಯ ಉಗಮಕ್ಕೆ ಕಾರಣವಾಯಿತು. ವೈದಿಕೀಯ ಧರ್ಮದ ಪುನರ್ಜೀವನಕ್ಕೂ ಸಹಾಯವಾಗಿತ್ತು. ತಮಿಳಿನಲ್ಲಿ ಶ್ಲೋಕಗಳು ರಚನೆ ಆದವು. ಆ ಥರ ಪ್ರಚಾರ ಮಾಡೋದ್ರಿಂದ ತಮಿಳಿನಲ್ಲಿ ಶ್ಲೋಕಗಳು ರಚನೆ ಆದವು. ಇದೇ ತಮಿಳುನಾಡಿನ ನಿಧಿಯಾಗಿದೆ. ಈ ಶ್ಲೋಕಗಳೇ ತಮಿಳುನಾಡಿನ ಸಾಹಿತ್ಯದ ನಿಧಿಯಾಗಿದೆ. ತಮಿಳು ಸಾಹಿತ್ಯದ ನಿಧಿಯಾಗಿದೆ. ಪಲ್ಲವರ ವಾಸ್ತುಶಿಲ್ಪವನ್ನು ಕಲ್ಲಿನಲ್ಲಿ ಕೊರೆದು ಮಾಡಿದ ದೇವಾಲಯಗಳು ಅಂದರೆ 2 ಪ್ರಕಾರಗಳಲ್ಲಿ ಕಂಡುಬರ್ತವೆ ಇವರು. ಅದರಲ್ಲಿ ಒಂದು ಪ್ರಕಾರ ಯಾವುದು ಅಂದರೆ ವಾಸ್ತುಶಿಲ್ಪವನ್ನು ಕಲ್ಲಿನಿಂದ ಕೊರೆದು ಮಾಡಿದ ದೇವಾಲಯಗಳು ಹಾಗೂ ರಚನಾ ವಿನ್ಯಾಸದ ದೇವಾಲಯಗಳು. 2 ರೀತಿಯಾದಂಥ, ಒಂದು ವಾಸ್ತುಶಿಲ್ಪವನ್ನು ಅಂದರೆ ಬಂಡೆಗಳನ್ನು ಕೊರೆದು ಮಾಡಿದ ದೇವಾಲಯ ಒಂದು, ಇನ್ನೊಂದು ರಚನಾ ವಿನ್ಯಾಸದ ದೇವಾಲಯಗಳು. 2 ರೀತಿಯಾದಂತಹ ವಿಂಗಡಣೆಯನ್ನು ಇಲ್ಲಿ ನಾವು ಕಾಣಬಹುದಾಗಿದೆ. ಹಾಗೆ ಮಹಾಬಲಿಪುರಂನಲ್ಲಿ ಕಲ್ಲಿನಲ್ಲಿ ಕೊರೆದು ಮಾಡಿದ ಅನೇಕ ದೇವಾಲಯಗಳನ್ನು ನಾವು ಇದರಲ್ಲಿ ನೋಡಬಹುದಾಗಿದೆ. ಇವುಗಳನ್ನು ಮಹಾಭಾರತದ ಹಾಗೂ ಭಾಗವತದ ಕಥೆಗಳನ್ನು ಸಹ ಇಲ್ಲಿ ಹೊಂದಿದೆ. ಅಂದರೆ ಈ ಕೆತ್ತಿರ್ತಾರಲ್ಲ, ಇಲ್ಲಿ ಮಹಾಭಾರತ ಕಥೆಗಳನ್ನು ಹಾಗೂ ಭಾಗವತದ ಕಥೆಗಳನ್ನು ಏನು ಮಾಡ್ತಾರೆ ಅಂದರೆ ಕೆತ್ತಿದ್ದಾರೆ. ಇಲ್ಲಿ ಕಂಡುಬರುವಂತಹ ಒಂದು ಸುಪ್ರಸಿದ್ಧ ಏಕಶಿಲಾ ದೇವಾಲಯ ಯಾವುದು ಅಂದರೆ ನೋಡಿ, ಇಲ್ಲಿನ ಪಂಚರಥಗಳು ಸುಪ್ರಸಿದ್ಧ ಏಕಶಿಲಾ ದೇವಾಲಯವಾಗಿದೆ.
ಅರ್ಜುನನ ತಪಸ್ಸು ಎನ್ನುವ ಕೆತ್ತನೆ ದೃಶ್ಯವು ಅತ್ಯುತ್ತಮ ಕಲಾಕೃತಿಯಾಗಿದೆ. ಅಂದರೆ ಇದರಲ್ಲಿ ಏನು ಪಂಚರಥದಲ್ಲಿ ಏನಂತ ಕೆತ್ತಲಾಗಿದೆ ಅಂದರೆ ಅರ್ಜುನ ತಪಸ್ ಮಾಡ್ತಾನಲ್ಲ ಅದನ್ನು ಇಲ್ಲಿ ಕೆತ್ತಲಾಗಿದೆ ಇದರಲ್ಲಿ. ಅದಕ್ಕೆ ಇದು ತುಂಬ ಫೇಮಸ್ ಆಗಿದೆ. ಕಂಚಿಯಲ್ಲಿನ ಕೈಲಾಸನಾಥ, ಏಕಾಂಬರನಾಥ, ವೈಕುಂಠ ಪೆರುವಳರ್ ದೇವಾಲಯಗಳು ಇಲ್ಲಿ ಫೇಮಸ್ ಆಗಿದೆ. ಮಹಾಬಲಿಪುರದ ಕಡಲದಂಡೆಯ ದೇವಾಲಯ ಪ್ರಾಚೀನ ಭಾರತ ವಾಸ್ತುಶಿಲ್ಪದ ಅತ್ಯುತ್ತಮ ನಿದರ್ಶನವಾಗಿದ್ದಂತೆ. ಮಹಾಬಲಿಪುರದ ಕಡಲದಂಡೆಯ ದೇವಾಲಯ ಪ್ರಾಚೀನ ಭಾರತ ವಾಸ್ತುಶಿಲ್ಪದ ಅತ್ಯುತ್ತಮ ನಿದರ್ಶನವಾಗಿದೆ ಇಲ್ಲಿ. ಹಾಗೆ ಪಲ್ಲವರು ಒಳ್ಳೆಯ ನೌಕಾಬಲವನ್ನು ಹೊಂದಿದರು. ಪಲ್ಲವರು ಒಂದು ಉತ್ತಮವಾದಂತಹ ನೌಕಾಬಲವನ್ನು ಹೊಂದಿದರು. ಹಾಗೆ ಇವರು ಎಲ್ಲೆಲ್ಲಿ ತಮ್ಮ ವಾಣಿಜ್ಯ ಸಂಬಂಧವನ್ನು ಯಾವ ರಾಷ್ಟ್ರಗಳೊಂದಿಗೆ ಹೊಂದಿದರು ಅಂದರೆ ನೋಡಿ, ಮಲಯ, ಇಂಡೋನೇಷ್ಯಾ ಹಾಗೂ ಆಗ್ನೇಯ ಏಷ್ಯಾ ರಾಷ್ಟ್ರಗಳೊಂದಿಗೆ ಏನು ಮಾಡ್ತಾರೆ ಅಂದರೆ ವಾಣಿಜ್ಯ ಸಂಬಂಧವನ್ನು ಹೊಂದಿದರು. ಮಹಾಬಲಿಪುರಂನ ವೆರಿ ಇಂಪಾರ್ಟೆಂಟು, ಪಂಚರಥ ದೇವಾಲಯ ಪ್ರಮುಖವಾಗಿದೆ. ಮಹಾಬಲಿಪುರಂನಲ್ಲಿ ಪಂಚರಥ ದೇವಾಲಯ ಪ್ರಮುಖವಾಗಿದೆ. ಧರ್ಮರಾಯ ಇದು ಕಂಡುಬರುವಂತಹ ಅತಿ ದೊಡ್ಡ ದೇವಾಲಯ. ಇಷ್ಟು ನಿಮಗೆ ಅತಿ ದೊಡ್ಡ ರಥ ಅದು. ಧರ್ಮರಾಯರ ಅತಿ ದೊಡ್ಡ ರಥ, ಚಿಕ್ಕದು ದ್ರೌಪದಿ. ಇಷ್ಟು ನಿಮಗೆ 8ನೇ ತರಗತಿ ಮತ್ತು ಸೆಕೆಂಡ್ PUC ಯಲ್ಲಿದ್ದಂತಹ ಪಲ್ಲವರ ಬಗ್ಗೆ. ಇದನ್ನು ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ಮುಂದಿನ ತರಗತಿ ಹೊಸ ಮತಗಳ ಉದಯ, ಇದ್ರ ಬಗ್ಗೆ ನೋಡಬೇಕಾಗಿದೆ. ಅಂದರೆ ಜೈನ ಧರ್ಮ, ಬೌದ್ಧ ಧರ್ಮದ ಬಗ್ಗೆ, ಹೊಸ ಮತಗಳ ಉದಯ, ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತೆ. ಕಂಚಿಯ ಪಲ್ಲವರು ಇಲ್ಲಿಗೆ ಮುಕ್ತಾಯವಾಗಿರ್ತದೆ, ಎಂಡಾಗಿರ್ತದೆ. ಅಥರ್ಸ್ ಬುಕ್ಕಿಂದ ನಾವು ಮುಂದಿನ ತರಗತಿಗಳನ್ನು ನಾವು ನೋಡೋಣ. ನಾನೇ ನೋಟ್ಸ್ ಮಾಡಿದ್ದೀನಿ ಅದನ್ನು. ಅದರ ಬಗ್ಗೆ ನಿಮಗೆ ಪಲ್ಲವರ ಬಗ್ಗೆ ಈ ಗೌರ್ಮೆಂಟ್ ಬುಕ್ಕು, ಎಲ್ಲ ಗೌರ್ಮೆಂಟ್ ಬುಕ್ನ ಅಧ್ಯಯನ ಮಾಡಿದ ನಂತರ ಅದರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಧನ್ಯವಾದಗಳು. ಇಷ್ಟು ನಿಮಗೆ ಕಂಚಿಯ ಪಲ್ಲವರು ಅಧ್ಯಾಯ. ಧನ್ಯವಾದಗಳು.